ಮತ್ತೆ ಈ ಸಿಸ್ಟರ್ ಬ್ರದರ್ಸ್ ಎಲ್ಲ ಕೂತಿರಂತ ಮಕ್ಕಳಿಗೆ ವಿಶ್ವಾಸಿಗಳು ಪ್ರೇಸ್ ದಿ ಲಾರ್ಡ್ ಹೇಳ್ತಿದ್ದಾರೆ. ನೋಡಿ, ಈ ಲೈಫ್ ಚೇಂಜ್ ರಿವಲ್ಯೂಷನ್ ಮಿನಿಸ್ಟರ್ ಎಲ್ಲರಿಗೂ ಪ್ರೇಸ್ ಹೇಳ್ತಿದ್ದಾರೆ. ಇದು ದೊಡ್ಡ ಸಾಕ್ಷಿ ಅದ. ಹಲ್ಲೆಲೂಯಾ. ರಾತ್ರಿ 3 ಗಂಟೆಗೆ ನೀವು ಫೋನ್ ಮಾಡಿದ್ರಪ್ಪ. ದೇವ್ರ ನಾಮಕ್ಕೆ ಶೋಧವಾಗಲಿ. ಪಾಪಾಜಿ ಇವರು 7 ವರ್ಷದಿಂದ ಗರ್ಭಫಲ ಇದ್ದಿರಲಿಲ್ಲ. ಇವ್ರಿಗೊಂದು ಗಂಡು ಮಗು ಇದ್ದಿತ್ತು. ಆ ಗಂಡು ಮಗನ ಮೇಲೆ ಒಟ್ಟ ಮಕ್ಕಳಾಗಿದ್ದಿಲ್ಲ. ಈ ತಾಯಿ ಬಹಳಷ್ಟು ಕಣ್ಣೀರು ಇಡ್ತಿದ್ದಳು. ಫಸ್ಟ್ ಟೈಮ್ ಈ ಸಭೆಗೆ ಬಂದಿದ್ದಳು. ಈ ಸಭೆಗೆ ಬಂದಿರುವಾಗ ಗರ್ಭಫಲದಿಂದ ತುಂಬಿಕೊಡ್ತಾರಂತೆ ಒಂದು ಪ್ರವಾದನೆ ಮಾಡಿದ್ರು. ಅದೇ ರೀತಿಯಾಗಿ ಈ ಬ್ರದರ್ ಮತ್ತು ಸಿಸ್ಟರ್ ನಮ್ಮ ಸಭೆಯಲ್ಲಿ ಹಣ್ಣಿನ ಮುಖಾಂತರ ನಿಮ್ಮ ಉಪವಾಸದ ಪ್ರಾರ್ಥನೆ ಮಾಡಿಸ್ಕೊಂಡಿದ್ದಾರೆ. ಅದೇ ಕ್ಷಣ ದೇವರ ಆತ್ಮನ ಮುಖಾಂತರ ನಿಮ್ಮ ಪ್ರವಾದನೆಯು ಇದರ ಜೀವಿತಕ್ಕೆ ನೋಡಿ, ಗುಲ್ಬರ್ಗಲ್ಲಿ ಬರ್ತಿದ್ರು ಅಂತ ಎಲ್ಲಾ ಟೈಮ್ ತಿರುಗಾಡಿದಾರಂತೆ. ತಿರುಗಿ ತಗಸೋಗಿ ಯಾರೋ ಈ ಲೈಫ್ ಚೇಂಜ್ ರಿವಲ್ಯೂಷನ್ ಮನುಷ್ಯ ಅಡ್ರೆಸ್ ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ಬಂದಿದ್ರು ನಮ್ಮ ಚರ್ಚಿಗೆ. ಪ್ರವಾದಿಸಿದರೆ, ಲಕ್ಷ್ಮಿ ನಿನ್ ಕುಟುಂಬದಿಂದ ನಿನ್ನ ಗರ್ಭಫಲದಾಗ ಲಕ್ಷ್ಮಿ ಎಂಬ ಹೆಣ್ಣು ಮಗ ಹುಡ್ತಾಳಂತ. ಏನಂದ್ರೆ ಏನಂದ್ರ ಸರ್, ಒಂದೇ ಗಂಡಸ್ ಮಗ ಅದ, 7 ಮುಂದೆ 8 ರನ್ನಿಂಗ್ ಅದ ಸರ್, ಮಕ್ಕಳು ಆಗಲ್ಲ ಅಂತ ಅಕ್ಕಲ್ಲ. ಏನಾಗಿದೆ ಈಗ? 1 ವರ್ಷ ಮುಂದೆ ಗಂಡ ಮಗ ಹುಟ್ಟಾಗಿರ ಮುಂದೆ ಏನಂತ ಹೇಳಿದೀನಿ? ಎಷ್ಟು ಮಂದಿ ನೋಡ್ರಿ ಈ ಮಗಳಿಗೆ ಚಲಾಯಿಸ ಬಂದೇ ಬೇಡ. 8 ವರ್ಷ ಕಾಲ ರನ್ನಿಂಗ್ ಅದ. ಈಗ ಹೆಣ್ಣು ಮಕ್ಕಳು ಹುಡ್ತಾಳಂತ ಗರ್ಭಫಲ ತೆಗೆದಿಲ್ಲ. ಏನಾಗಿದೆ? ಏನು ಕುಂಚಲಮ್ಮ ಆತ್ಮಿಕವಾಗಿದ್ದಾಗ ಮಾತ್ರ ಆಶೀರ್ವಾದ ಪ್ರಿಯದಲ್ಲಿ ಸುಮ್ಮನಿಗೆ ಪ್ರಾರ್ಥನೆ ಮಾಡೋದು ಕರೆನೇ ಆಗ್ತದೆ. ಯಾಕ? ಆತ್ಮವಿಶ್ವಾಸ ಈ ವಾಕ್ಯದ ತಲೆ ಬರಗ ಬಂದಿದೆ. 7 ವರ್ಷ ಏನಾಗಿದ್ದಮ್ಮ? ಕೊಡು ನೋಡಿ, ಅನ್ಯರಾರ ಇವರು. ಯೇಸು ಸ್ವಾಮಿ ಇಂಥ ಮಕ್ಕಳು ಇಷ್ಟಾರೆ. ಸುಮ್ಮನೆ ಬಣ್ಣದ ರವಿ ಹಾಕೊಂಡು ಡಿಸ್ಕೋ ಡ್ಯಾನ್ಸ್ ಬಿಡೋದು ದೇವರು ಇಷ್ಟ ಬಿಡಲ್ಲ. ಯೇಸು ಸ್ವಾಮಿ ಶಿಷ್ಟಾಂತಿನ ಮಗಳಾಗಿದ್ದಾರೆ. ಏನಂತ? ಅನ್ಯರಲ್ಲ, ಎಲ್ಲರಿಗೆ ಪ್ರೈಸ್ ಲಾರ್ಡ್. ನೀವು ಯಾರು ಹೇಳಲು ಹೋಗಿಲ್ಲ ಒಂದು ಪ್ರೈಸ್ ಲಾರ್ಡ್ ವಿತಿನ್ ಮೇ ಬಿ ಸುಮ್ಮನೆ ಶಾಮ ಹೇಳೋದು. ಅದೇ ಈಗ ವಾಕ್ಯ ನಿಮಗೋಸ್ಕರ ನಾನು ಹೇಳೋದು ಹೇಳೋಂಟಿವಿ. ದೇವ್ರ ಯಾವ ಪ್ರಕಾರ ಆಶ್ರಮ ಮಳಿ ಚಳಿ ರಾತ್ರಿ 1 2 ಹೋಗ್ಯಾಳ. ಗುಲ್ಬರ್ಗ ಆಚೆ ಅಂತ ಯಾವ ಊರು ನಮ್ಗೆ ಗೊತ್ತಿಲ್ಲ. ಬಟ್ ನಾನ್ ಬಿಟ್ಟೋದು ದೇವರು ಮೋಸ ಮಾಡಿಲ್ಲ ಅವರಿಗೆ. ಹಲ್ಲೆಲೂಯಾ. ನೋಡಿ, ಈ ಲೈಫ್ ಚೇಂಜ್ ರಿವಲ್ಯೂಷನ್ ಮಿನಿಸ್ಟ್ರಿ ಪ್ರೊಡ್ಯೂಸ್ ಆಗಿ ಹೇಳ್ತಿದ್ದಾರೆ. ಏನಂತ? ಎಲ್ಲರಿಗೂ ಪ್ರೈಸ್ ಲಾರ್ಡ್ ಹೇಳ್ತಿದ್ದಾರೆ. ಸ್ವಲ್ಪ ಬಿಡೋದು ನಮ್ಮ ವಾಲಂಟಿಯರ್ಸ್. ಏನು 7 ವರ್ಷ ಮಕ್ಕಳು ಇದ್ದಿದ್ದಿಲ್ರಿ. ಗಂಡ ಮಕ್ಕಳು ಆಗಿತ್ತು. ನನಗೆ ಹೆಚ್ಚಿ ನನ್ನ ಮಗನಿಗೆ ಕಾಯಿಸಿದ್ರಿ. ಎಲ್ಲರ ಮನೆ ತಂಗಿ ನಮ್ಮ ಮನೆ ತಂಗಿ ಬೀಳ ತಮ್ಮ ಬೀಳ ಅಂತ ಜಗಲಿ ಬಲ್ ಹೋಗಿ ದೇವ್ರಿಗೆ ಪಡ್ಕೋತೇನ್ರಿ. ಯಾವ ದೇವ್ರಮ್ಮ? ನಮ್ ಹಿಂದೂ ದೇವ್ರಿಗೆ ಪಡ್ಕೋತೀನಿ. ಯೇಸು ಮಸೀಗುರಾಯ. ಆಮೇಲೆ ನಾವೇ ದೇವ್ರೆ ನನಗೆ ಯಾಕೆ ಕೊಡಲಾಗಿದೆ? ಅವನಿಗೆ ಒಬ್ಬನೇ ಹಣ ಒಂದು ಜೋಡಿ ಬೇಕು ಅನ್ಕಿಸಿಂದ ನಾವೇ ದೇವ್ರಿಗೆ ಭಾಳ ಬೇಡ್ಕೊಂಡಿನಿ. ಕೊಟ್ಟದ್ರಿ? Lord in Jesus is wonderful ಆತ್ಮ. ನಾವು ದವಾಖಾನೆ ತೋರಿಸ್ಕೊಂಡೇವ್ರಿ. 2-3 ದವಾಖಾನೆ ತೋರಿಸ್ಕೊಂಡೇವಿ. ನಮ್ಗೆ ಹೇಳಿದ್ರು ನಿಮ್ಮ ಮನೆಯ ಬಳಿ ಸಮಸ್ಯೆ ಅದ ಅಂತಂದ್ರು. ಅವ್ರಿಗೆ 6 ತಿಂಗಳು ಗೋಲಿ ತಗೋಬೇಕು ಅಂತಂದ್ರು. ನನಗೆ ಮೂಲದಿ ಆಗ್ಯದ, ಅದಕ್ಕೆ ಗರ್ಭಫಲ ಎಲ್ಲ ನುಂಗ್ತದ, ಅದೇ ಮಕ್ಕಳಾಗಲ್ಲ ಅಂತ ಎಲ್ಲಿ ಕೊಡಿಸ್ತೀವ್ರಿ. ಎಲ್ಲ ಕಡೆ ದವಾಖಾನೆ ಆಯ್ತು, ಔಷಧ ತಗೊಂಡೆ, ಎಲ್ಲ ತಗೊಂಡೆ, ಏನು ಮಕ್ಕಳೇ ಆಗ್ಲಿಲ್ಲ. ಅಂದ್ರೆ ಬಿಟ್ಟು ನಮ್ಗೆ ಇಲ್ಲಿ ಗೊತ್ತಾಯ್ತು ಹೋಗ್ಬೇಕು 7 ವಾರದಾಗ ನನಗೆ ಗುಡ್ ನ್ಯೂಸ್ ಸಿಗ್ತದೆ ಅಕ್ಕ ಅಂತಂದ್ರು. ಇಲ್ಲಿ ಬಂದ್ಗಳ ಗುಡ್ ನ್ಯೂಸ್ ಸಿಕ್ಕ ಯೇಸು ಸ್ವಾಮಿ ಯಾವ್ದು ರೋಗ ಹೇಳಿದ್ರಿ? ಹುಟ್ಟಲ್ಕಿನ ಮುಂದೆ ಹೆಣ್ಣು ಹುಟ್ಟದ, ಗರ್ಭಫಲ ಆಗೋಟದ ಅಂತ ಹೇಳಿದ. ಎಷ್ಟು ಮಂದಿ ಟೀಕೆ ಮಾಡಿದಾರೆ ನೋಡ್ರಿ. ವಾಲಂಟಿಯರ್ಸ್ಗಳು ಅಂದ್ರು ಮಕ್ಕಳಿಲ್ಲ, ಸಭೆಗೆ ಹೋಗ್ಬೇಡ. ಒಂದು ವ್ಯಕ್ತಿ ಅಲ್ಲ ಅಷ್ಟೇ, ಆ ವ್ಯಕ್ತಿಗೆ ಗೊತ್ತಿನ ಮಕ್ಕಳಿಲ್ಲ. ಗರ್ಭಫಲದ ರಾಜಕೀಯ ಆಶೀರ್ವಾದಿದ್ದಾನೆ. ನನಗೆ ಏನ್ ಬಂದಿರೋ ಒಂದು ಕ್ಷಮೆಪಣೆ ಕೇಳ್ಕೋ. ಆಸೆಗೆ ಬೋಲೋ ತುझे भी लड़का पहला लिखना टैकिंग. ನಾನು ದೇವರಿಗೆ ಖುಷಿಯಾಗಿರ, ಮನುಷ್ಯರಲ್ಲಿ ಖುಷಿಯಾಗಿಲ್ಲ. ನನ್ನ ವ್ಯಾಲ್ಯೂ ಗೊತ್ತಾಗಿಲ್ಲನೋ, ದೇವ್ರ ಹತ್ರ ನನ್ನ ವ್ಯಾಲ್ಯೂ ಟಾಪ್ ಲೆವೆಲ್ ಆಗಿದೆ. ನೀ ಅದಕ್ಕೆ ಕಾರಣ ಯಾವ ವ್ಯಾಲೆಂಟೈನ್ಸ್ ಬಂದಿರೋ ಅವರು ಮುಂದೆ 106 ಸಾಕ್ಷಿ ದೇವರು ಆಶೀರ್ವಾದ ಮಾಡ್ತಿದ್ದಾನೆ. ಆತ್ಮ. ಯಾಕಂದ್ರೆ ದೇವರು ಏನು ನನಗೆ ಮಾತಾಡ್ತಾರೋ ಅದು ನಿಜ ಆಗಿರ್ತಾರ. ಬೀದರ್ದಾಗ ಕೆಲವು ಪಾಸ್ಟರ್ಸ್ಗಳಿದಾರಲ್ಲ, ಇವಾಗ ತಿಳ್ಕೊ,
ಈ ಕಚ್ಚರ ನಮ್ಮನೆಗೆ ಎಬ್ಬಿಸಿ ಟಾಪ್ ಲೆವೆಲ್ ಸುಮ್ಮನೆ ದೇವ್ರು ನಿಲ್ಲಿಸಿದ್ರು ಬ್ರದರ್. ಈ ಪ್ರಕಾರ ಏನ್ ನಂದಿದೋ ಲೈವ್ ಆಗಿರದೆ ತಗ್ಗಿಸ್ಕೊಂಡು ನಿಮ್ಗೆ ಸಂಬಂಧಪಟ್ಟ ರಿವಿಷನ್ ಹಾಸ್ಪಿಟಲ್ ನೋಡುತ್ತೆ ಅವನ ಬುಕ್ ಫಲ ತಂತಾರೆ. ನೋಡಿ ಕೆಲವು ವಿಷಯದಾಗ ಈ ಲೈಫ್ ಸಿಟಿ ರಿವಲ್ಯೂಷನ್ ಮಿನಿಸ್ಟ್ರಿದಾಗ ಮಕ್ಕಳು ಈ ಸಭೆಗೆ ಹೋಗಿ ಟೀಕೆ ಮಾಡೋದು. ಟೀಕೆ ಮಾಡೋದಕ್ಕೋಸ್ಕರ ಏನಕ್ಕಮ್ಮ ಎಸ್ವಾಮಿ ಏನಲ್ಲ ಎಸ್ವಾಮಿ ಯಾವ ಸಭೆದಾಗ ಏನೋ ಹಚ್ಚಿರೋ ಕೇಳ್ತಾರೆ ಎಲ್ಲ ಚಪ್ಪ ನೀನು ಎಲ್ಲಿ ಹಂಗಿರೋ ತಗ್ಗಿಸ್ಕೋ. ಒಂದು ದಿನ ಪ್ರವಾದನೆ ಮತ್ತೆ ಗಣಸ್ಮಕ್ಕಳಲ್ಲಿ ಸೇವೆ ಪಟ್ಟುಕೊಡುತ್ತೆ. ನನ್ನ ಪ್ರವಾದನೆ ಯಾವ್ದು ಸುಮ್ಮನೆ ಅಲ್ಲ ತಮ್ಮ. ಸತೀಶ್ ಬರೋ ಡ್ರೆಸ್ ಹಾಕಿ ಬಂದು ಹೀರೋನ್ ಅಂತ ನಿಂದಿರ್ತಾನಲ್ಲ ಆತ್ಮವಾಗಿರೋದು. ಯೇಸು ಸ್ವಾಮಿ ನಿಜಾನ ನಮ್ಮ ನಿಮ್ಮ ಮನೆಯ ಪ್ರವೇಶ ಎಷ್ಟಾಗ್ಯದ? ನಿಮ್ಮ ಮನೆ ಲಕ್ಷ್ಮಿ ಯಾರದ? ನಿನ್ನ ಆದ್ರೆ ಅಲ್ಲ ನಿನ್ನ ಆದ್ಮೀಯ ಹೆಸರಿಗಿನ ಬಲಿ ಲಕ್ಷ್ಮಿ ಅಂತ ಬೇಡ ರೂಟ್ ಆಗಿ ರಾಷ್ಟ್ರ ಮಾತಾಡಿದ್ದಾರೆ. लिखते ना रूट रहेगा उसका नाम. हालेलुया. क्या लिखता मां? ओ यीशु का वीडियो देखे ना बादाशे. ओके ये देव राष्ट्र ಮಾಡಿ ಸಮಯ ಹೆಚ್ಚಿಗಾಗಿದೆ కాబట్టి ಹೇಳ ಮೇಡಮ್ ನಮ್ಮ ಮನೆಯವರು ಇಲ್ಲಿ ಬರಕಿನ ಪೆಲ್ಲ ಭಾಳ ಕುಡಿತಿರ್ರಿ ನೀವು ಹೇಳಿರಿ ಕುಡಿತ ಕೇಸಿಂದ ಈಗ ಕುಡಿಯೋದೇ ಬಿಟ್ಟಾರ್ರಿ ಅವರು. जितना पीने वाला आ जाना मेरे साथ पेग लगा लेना. रात में जो पेग लगाता वो पेग लगा तो दारू छोड़ेगा. मैं दूसरा पेग लगाता हूँ. बहुत नशे वाला है. दारू पीने के बाद नशे नहीं मालूम होता तब गिर जाते ना तब लगा रहे दारू पिया लग गया. मैं आत्मा में दारू पीता ಕುಡಿಯೋರಿಗೆ ಗೊತ್ತಾಗಲ್ರಿ. ಕುಡಿಯೋಸನೆ ಗೊತ್ತಾಗಲ್ಲ. ನಶಾಕ್ ಬರ್ತಾರ್ರಿ ಕಾಲಿಗೆ ಕೈಗೆ ಹತ್ತೋರು ಆಗೋಸ್ಕರ ಸೇರಿಕೊಂಡಿದ್ದೇನೆ. ಆತ್ಮದ ಸೇರಿ ಕುಡಿಕೆ ಅದಕ್ಕೆ ಹೆಸರು ಆಶಾ ಮಾಡ್ತೀರಾ. थैंक यू लॉर्ड इन जीसस नेम. जितना पीने वाला है सुन लो जिसके लिए भविष्यवाणी करूंगा आज खड़ा हो जाओ. आज मुक्ति मिलने वाला है. इस मध्य दिनले ಶನಿ ಗುಣರು ಅವರು ಎದ್ದಿದ್ದರೆ ದೇವರು ನಿಮಗೆ ಮುಕ್ತಿಗಾಗಿ ಆಶೀರ್ವಾದ ಮಾಡ್ತಾ ಇದ್ದಾನೆ. ಹೇಳ ಸರ್ ನಾವು ಸಾಕ್ಷಿ ರೀ ನಮಗೆ ಇಲ್ಲಿ ಬಂದು ಹೋಗ್ಬೇಕು ಭಾಳ ಬಸ್ಸಿನ ನಮ್ಮ ಮಕ್ಕಳು ಲೇಟ್ ಆಗ್ತಿತ್ರಿ 12 ಆಗ್ತಿತ್ತು ಹೋಲಾಕ ಅಂದ್ರೆ ಮಾಡಿದ್ರೆ ನಮ್ಮ ಗಾಡಿ ಇರಬೇಕು ಸಾಲ ಸೂಲ ಮಾಡಿ ಅದ್ರ ಪರವಾಗಿಲ್ಲ ಗಾಡಿ ಇತ್ತಂದ್ರೆ ನಾವು ಹೋಲಾಕ ಬರಕ್ಕೆ ಅನುಕೂಲ ಆಗ್ತಂದು ಅದೇ ರೀತಿನೇ ನಾವು ಗಾಡಿ ತೊಗೊಂಡಿದ್ದೇವೆ. ನೋಡಿ ಲೈಫ್ ಚೇಂಜಿಂಗ್ ರೆವಲ್ಯೂಷನ್ ಮಿನಿಸ್ಟರ್ ಯಾರು ರಿಲೇಷನ್ ಆಗಿರ್ತಾರೋ ಸತೀಶ್ ಬದಲು ಮೋಸ ಮಾಡ್ತಾನೇನೋ ದೇವ್ ನಿಮ್ಗೆ ಮೋಸ ಮಾಡೋ ಪ್ರಯತ್ನ ಮಾಡ್ತಾರೆ. ನೋಡಿ ಅವರಿಗೆ ಮಕ್ಕಳು ಇದ್ದಿಲ್ಲ ಶನಿ ಕುಡಿತಿರು ಇಬ್ಬರಿಗೆ ರೋಗ ಬಂದ ಡಾಕ್ಟರ್ ಹೇಳಿದೆನು ಏನು ಮೂಲಂಗಿ ರೋಗ ವೈಟ್ ಸ್ಪಾಲ್ ಅಂತ ಹೇಳಿದ್ರಂತ ಗಾಡಿ ಬಿಲ್ ಅಂತ ಫೈನಾನ್ಷಿಯಲ್ ಪಾಲ್ ಆಗಿತ್ತು. ಗುಲ್ಬರ್ಗ ಆಚೆ ನೋಡ್ರ ಇಲೆಕ್ಷನ್ ರೆವಲ್ಯೂಷನ್ ಮಿನಿಸ್ಟರ್ ಬಂದಾಗ ಇಲ್ಲಿ ಏನ್ ಪ್ರವಾದಿಸಿದ ದೇವರು ಹಚ್ಚಿದಾಗ ಎಲ್ಲಾ ತರ ಆಶೀರ್ವಾದ ಮಾಡಿದ್ದಾನೆ. ಹಾಲೆಲೂಯಾ. ನಿಮ್ಗೆ ಗರ್ಭಪಾಲಾಗಲಿಕ್ಕೆ ಮುಂದೆ ಪ್ರಬೋಧನೆ ಮಾಡಿದೇವ ಹೆಣ್ಮಕ್ಳು ಹುಡ್ತಾಳಂತ ಎಣ್ಣೆ ಹುಟ್ಟಳ್ರಿ ಗಣಸ್ಬಿ ಮಾಡ್ತೀನಿ ನಾನು ಅಮೀರು ಬನಾಯಗ ಗರೀಬು ಬನಾಯಗ. हालेलुया. जीसस माइटी नेम इस नाम से चलता हूं. ನೋಡಿ ಈ ಲೈಫ್ ಚೇಂಜಿಂಗ್ ರೆವಲ್ಯೂಷನ್ ಮಿನಿಸ್ಟ್ರಿ ಯಾರು ಫೋಕಸ್ ಆಗ್ತಾರೋ ಕೆಳಗೆ ಕಡದ್ರೆ ಬ್ಯಾಕ್ ಬೇಕು ನಾನು. ಹಾಲೆಲುಯಾ. ನೋಡಿ ಈಗ ನಾವು ಪ್ರವಚನ ಮಾಡಿ ಸತ್ಯನಾ ಸುಳ್ಳಮ್ಮ ಜನಗಳ ಲೈವ್ ಸತ್ಯನೇ ಅದರಿ ದೇವರ ಆನಂದ ನನ್ನ ಮಗಳು ಕೊಟ್ಟಾರ. ಆಮೆನ್. ಹಾಲೆಲುಯಾ. ದೇವರು ನಿಮಗೆ ನಿಮ್ಮ ಕುಟುಂಬದ ಆಶೀರ್ವಾದ ಮಾಡಿ ನೀವು ಉನ್ನತ ಸ್ಥಾನಕ್ಕೆ ಹೋಗಿ ನಿಮ್ಮ ಜೀವಿತ ಎಲ್ಲಾ ತರಹದ ಆಶೀರ್ವಾದ ಪಡೆಯಬೇಕಂತ ಪ್ರಾರ್ಥಿಸ್ತೀನಿ. ಆಮೆನ್. ಗಾಡ್ ಬ್ಲೆಸ್ ಯು. ದೇವರಿಗೆ ಆಶೀರ್ವಾದ